ಹಾಸನದಲ್ಲಿ ಹಿಂದೂಗಳ ಶ್ರೇಷ್ಠ ಹಬ್ಬಗಳಲ್ಲಿ ಬರುವ ಶ್ರಾವಣ ಮಾಸದ ಪ್ರಮುಖ ಧಾರ್ಮಿಕ ಆಚರಣೆಗಳಲ್ಲಿ ಒಂದಾದ ವರಮಹಾಲಕ್ಷ್ಮಿ ವ್ರತವನ್ನು ಮಹಿಳೆಯರು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಮನೆಗಳಲ್ಲಿ ಲಕ್ಷ್ಮೀದೇವಿಯ ಪ್ರತಿಷ್ಠಾಪನೆ, ವಿಶೇಷ ಅಲಂಕಾರ, ಪೂಜೆ, ಭಜನೆ ಹಾಗೂ ನೈವೇದ್ಯ ಸಮರ್ಪಿಸುವ ಮೂಲಕ ಕುಟುಂಬದ ಸುಖ, ಶಾಂತಿ, ಐಶ್ವರ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಿದರು. ವರಮಹಾಲಕ್ಷ್ಮಿ ವ್ರತದ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಮನೆಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಮಹಿಳೆಯರು ಲಕ್ಷ್ಮೀದೇವಿಯ ಮುಖವಾಡಕ್ಕೆ ಸೀರೆ ಉಡಿಸಿ, ಆಭರಣಗಳಿಂದ ಶೃಂಗರಿಸಿ, ಹೂವುಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ವಿವಿಧ ಬಗೆಯ ಸಿಹಿ ತಿನಿಸು ಹಾಗೂ ಖಾದ್ಯಗಳನ್ನು ನೈವೇದ್ಯವಾಗಿ ಸಮರ್ಪಿಸಲಾಯಿತು. ಪೂಜೆಯ ಬಳಿಕ ಮುತ್ತೈದೆಯರಿಗೆ ಕುಂಕುಮ, ಅರಿಶಿಣ ಹಾಗೂ ತಾಂಬೂಲ ನೀಡುವ ಸಂಪ್ರದಾಯವೂ ನಡೆಯಿತು. ನಗರದ ರಿಂಗ್ ರಸ್ತೆ ಸಮೀಪ ಪತಂಜಲಿ ಸಮಿತಿಯ ಪ್ರಭಾರಿ ಗಿರೀಶ್ ಮತ್ತು ಪಲ್ಲವಿ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ವಿಶೇಷವಾಗಿ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ಪೂಜಾ ವಿಧಿವಿಧಾನಗಳು, ಭಜನೆ ಹಾಗೂ ಲಕ್ಷ್ಮೀ ವ್ರತದ ಕಥಾಪಠಣ ನಡೆಯಿತು. ಅಕ್ಕಪಕ್ಕದ ನಿವಾಸಿಗಳು ಹಾಗೂ ಸಂಬಂಧಿಕರನ್ನು ಆಹ್ವಾನಿಸಿ ಕುಂಕುಮ ತಾಂಬೂಲ ನೀಡಲಾಯಿತು. ಮಹಿಳೆಯರು ಭಕ್ತಿಗೀತೆಗಳನ್ನು ಹಾಡಿ ಲಕ್ಷ್ಮೀದೇವಿಯನ್ನು ಆರಾಧಿಸಿದರು. ಆಗಮಿಸಿದ್ದವರಿಗೆ ಅನ್ನಪ್ರಸಾದ ವಿತರಿಸಲಾಯಿತು. ಚಾತುರ್ಮಾಸದಲ್ಲಿ ವಿಶೇಷ ಮಹತ್ವ ಈ ಕುರಿತು ಬೇಲೂರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲ ಗುರುಪ್ರಸಾದ್ ಮಾತನಾಡಿ, ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತಿಕ ಶುದ್ಧ ಏಕಾದಶಿಯವರೆಗಿನ 4 ತಿಂಗಳ ಅವಧಿಯನ್ನು ಚಾತುರ್ಮಾಸ ಎಂದು ಕರೆಯಲಾಗುತ್ತದೆ. ಈ ಅವಧಿಯಲ್ಲಿ ಹಲವು ವ್ರತಗಳು ನಡೆಯುತ್ತವೆ. ಅದರಲ್ಲೂ ಶ್ರಾವಣ ಮಾಸಕ್ಕೆ ವಿಶೇಷ ಧಾರ್ಮಿಕ ಮಹತ್ವವಿದ್ದು, ವರಮಹಾಲಕ್ಷ್ಮಿ ವ್ರತ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಎಂದರು. ಶ್ರದ್ಧೆ ಹಾಗೂ ಭಕ್ತಿಯಿಂದ ವರಮಹಾಲಕ್ಷ್ಮಿ ವ್ರತ ಆಚರಿಸಿದರೆ ಮಹಾಲಕ್ಷ್ಮಿ ದೇವಿಯ ಕೃಪೆಯಿಂದ ಕುಟುಂಬದಲ್ಲಿ ಸುಖ, ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ತಲೆತಲಾಂತರಗಳಿಂದ ಮುಂದುವರಿದಿದೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಮನೆಗಳಲ್ಲಷ್ಟೇ ಅಲ್ಲದೆ ಸಾಮೂಹಿಕವಾಗಿಯೂ ವರಮಹಾಲಕ್ಷ್ಮಿ ವ್ರತ ಆಚರಿಸುವ ಮೂಲಕ ಸಂಪ್ರದಾಯವನ್ನು ಮುಂದುವರಿಸುತ್ತಿರುವುದು ಗಮನಾರ್ಹ ಎಂದರು. ಮಾರ್ಕಂಡೇಯ ಪುರಾಣಾಂತರ್ಗತವಾದಂತಹ ಸಪ್ತಶತಿಯಲ್ಲಿ ಆ ಲಕ್ಷ್ಮಿಯನ್ನು ಕುರಿತಾದಂತಹ ಒಂದು ಶ್ಲೋಕ ಹೀಗಿದೆ: ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ. ಈ ಶ್ರಾವಣ ಮಾಸ ಅಂದ ತಕ್ಷಣ ನಮಗೆಲ್ಲ ಹಬ್ಬಗಳ ಸಾಲು ಸಾಲು. ಈ ಶ್ರಾವಣ ಮಾಸದ 2ನೇ ಶುಕ್ರವಾರ ಸಾಮಾನ್ಯವಾಗಿ ಈ ವರಮಹಾಲಕ್ಷ್ಮಿ ವ್ರತವನ್ನ ಎಲ್ಲರೂ ಆಚರಿಸುವಂತಹ ಒಂದು ಸತ್ಸಂಪ್ರದಾಯ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಅನೂಚಾನವಾಗಿ ನಡೆದುಕೊಂಡು ಬಂದಿರುತ್ತೆ. ಆ ತಾಯಿ ಅಂದ್ರೆ ಯಾರಪ್ಪ ಅಂದ್ರೆ ಕರುಣೆಗೆ ಇನ್ನೊಂದು ಹೆಸರೇ ನಾವು ತಾಯಿ ಅಂತ ಕರಿತೀವಿ. ಹಾಗಾಗಿ ಭಕ್ತರು ಏನೇನು ಕೇಳ್ತಾರೋ ಎಲ್ಲ ಅಭೀಷ್ಟಗಳನ್ನ ತಾಯಿಯಾದವಳು ನೆರವೇರಿಸ್ತಾಳಂತೆ. ಆ ರೀತಿಯಾಗಿ ಮಹಾಲಕ್ಷ್ಮಿಯನ್ನ ಈ ವಿಶೇಷ ಸಂದರ್ಭದಲ್ಲಿ ಮಹಾಪರ್ವಕಾಲ ಅಂತಲೇ ಪರಿಗಣಿಸಲ್ಪಟ್ಟಿರತಕ್ಕಂತಹ ಈ ಸಮಯದಲ್ಲಿ ಆಕೆಯನ್ನು ನಾವು ಪೂಜಿಸಿ ಎಲ್ಲ ರೀತಿಯ ಇಷ್ಟಾರ್ಥಗಳನ್ನ ಪಡೆಯುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಈ ದಿನ ಪ್ರತಿಯೊಬ್ಬರು ಸಹ ಭಕ್ತಿ ಶ್ರದ್ಧೆಯಿಂದ ಆ ವರಮಹಾಲಕ್ಷ್ಮಿಯನ್ನು ಆರಾಧಿಸಿ ಎಲ್ಲರೂ ತಮ್ಮ ಇಷ್ಟಾರ್ಥವನ್ನ ಪಡೀತಾರೆ. ಇಹದ ಸೌಖ್ಯವೂ ಉಂಟಾಗುತ್ತೆ, ಪಾರಲೌಕಿಕ ಸೌಖ್ಯವೂ ಉಂಟಾಗುತ್ತೆ. ಇಹ ಪರ ಎರಡರ ಸಮನ್ವಯ ಸಾಧಿತವಾದಾಗ ಮಾತ್ರ ಮನುಷ್ಯ ಜನ್ಮದ ಸಾರ್ಥಕತೆ ಉಂಟಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರಿಗೂ ಮಹಾಲಕ್ಷ್ಮಿಯ ಅನುಗ್ರಹ ಸಂದು ಬರಲಿ, ಎಲ್ಲರ ಇಷ್ಟಾರ್ಥಗಳು ನೆರವೇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.